ಇದೆಲ್ಲವೂ ಕೂಡ ನಿಮಗೆ ಕಾಂಬೋದಲ್ಲಿ ಬರುತ್ತೆ. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಸಂಡೇ ನಾಟಿ ಸ್ಟೈಲ್ ಬಿರಿಯಾನಿ, ನಾಟಿ ಸ್ಟೈಲ್ ಕಾಂಬೋ ತಿನ್ನಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಬಂದಿದ್ದೀನಿ. ಎಲ್ಲಪ್ಪ ಅಂದರೆ BLR ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಅಂತೇಳಿ. ಇಲ್ಲಿ ನೋಡಿದ್ರೇ ಕೂಡ ಎಷ್ಟು ದೊಡ್ಡ ಹೋಟೆಲ್ ಇದೆ ಅಂತ ಬಿಡುತ್ತೆ. ಇದರ ಲೊಕೇಶನ್ ಹೇಳ್ಬಿಡ್ತೀನಿ. ಈ ಕಡೆ BL ಸರ್ಕಲ್ಲು, ಈ ಕಡೆ ಕೊಡಿಗೆಹಳ್ಳಿ ಬರುತ್ತೆ. BL ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಸ್ಕೈವಾಕ್ ಇದೆ. ಸ್ಕೈವಾಕ್ ಪಕ್ಕದಲ್ಲೇ ಇರುವಂತಹ BLR ನಾಟಿ ಸ್ಟೈಲ್ ರೆಸ್ಟೋರೆಂಟು. ಇನ್ನೂ ಮುಂದೆ ಹೋದರೆ ನಿಮಗೆ ಕೊಡಿಗೆಹಳ್ಳಿ ಗೊತ್ತಲ್ಲ, ಕೊಡಿಗೆಹಳ್ಳಿ ರೋಡು, ಆ ರೋಡ್ ಬರುತ್ತೆ. ಇವಾಗ ಇಲ್ಲೇ ಇದ್ದೀನಿ. ರೆಸ್ಟೋರೆಂಟು ಕೂಡ ಹೊಸದಾಗಿ ಓಪನ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಇಲ್ಲಿ ಬಿರಿಯಾನಿ, ರಾಗಿ ಮುದ್ದೆ, ತಂದೂರಿ, ಗಮ್ಮಿ, ಚಿಕನ್ ಗ್ರಿಲ್ಲು, ಅದೇ ರೀತಿ ಚೈನೀಸು ಎಲ್ಲ ಸಿಗುತ್ತೀನಿ. ಏನು ಬೇಕು ಎಲ್ಲ ಐಟಮ್ ಸಿಗುತ್ತೆ. ಅದ್ರ ಜೊತೆಗೆ ಪಾರ್ಕ್ ಮಾಡೋಕ್ಕೆ ನೋಡಿ, ಇಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿದ್ದಾರೆ. ಈ ಪಾರ್ಕ್ ಮಾಡೋಕ್ಕೆ ಜಾಗ ಕೂಡ ಇದೆ. ನೀವೇನಾದರೂ ಬರ್ತಾಯಿದ್ರಿ ಇಲ್ಲಿ ಬಂದು ಮಾಡಿದಾಗ ಅದ್ರ ಜೊತೆಗೆ 2 ವೀಲರ್ ಪಾರ್ಕ್ ಮಾಡ್ತೀನಿ ಅಂದರೆ ಅದಕ್ಕೂ ಕೂಡ ಸ್ಪೇಸ್ ಇದೆ. ಆರಾಮಾಗಿ ಫ್ಯಾಮ್ಲಿ ಜೊತೆ ಬರುವಂತಹ ಒಂದು ಜಾಗ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಒಳಗಡೆ ಹೋಗೋಣ, ನಾವು ಕಾಂಬೋ ತಿನ್ನೋಣ. ಅದ್ರ ಜೊತೆಗೆ ಚಿಕನ್ ಐಟಮ್ ಯಾವ್ಯಾವ ಇದೆ ಅಂತ ನೋಡೋಣ. ಏನು ಹೇಳ್ತಾರೆ ಕಸ್ಟಮರು, ಅದ್ರ ಜೊತೆಗೆ ಓನರ್ ಏನು ಹೇಳ್ತಾರೆ ಅಂತ ನೋಡೋಣ. ಬನ್ನಿ. ನೋಡಿ, ನಾಟಿ ಕೋಳಿ ತಿನ್ನಬೇಕು ಅಂದರೆ ನಾವಿಲ್ಲಿ ಬರಲೇಬೇಕಾಗತ್ತೆ. ಯಾಕಪ್ಪ ಅಂದರೆ ಇಲ್ಲಿ ನೋಡಿ, ನಾಟಿ ಸ್ಟೈಲ್ ಏನಾದ್ರು ನಾನ್ ವೆಜ್ ಬೇಕು ಅಂದರೆ ಈ ಲೊಕೇಶನ್ ರೆಕಮೆಂಡ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗೊಜ್ಜು ಇದೆ. ಅದೇ ರೀತಿ ಇಲ್ಲಿ ನೋಡ್ಬೋದು, ಇಲ್ಲಿ ನಾಟಿ ಕೋಳಿ. ಅದೇ ರೀತಿ ಇಲ್ಲಿ ನೋಡ್ಬೋದು ಕಾಲು ಸೂಪು. ನಿಮಗೆ ಕಾಲು ಸೂಪ್ ಇಲ್ಲೆಲ್ಲರೂ ಸಮೀಪದಲ್ಲಿ ಸಿಗಬೇಕು ಅಂದರೆ ಇಲ್ಲಿ ಕಾಲು ಸೂಪ್ಗೆ ಇಲ್ಲಿ ಬರಲೇಬೇಕು. ಇದು ಸಂಡೇ ಕಾಲು ಸೂಪ್ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ನಿಮಗೆ ಬಿರಿಯಾನಿ ಕಾಂಬೋ ಇದೆ. ಇವಾಗ ಏನು ನೋಡ್ತೀರಾ, ಒಂದು ಮುದ್ದೆ ಕೊಡ್ತಾರೆ. ಅದೇ ರೀತಿ ಚಿಕನ್ ಕೊಡ್ತಾರೆ. ಅದೇ ರೀತಿ ನಿಮಗೆ ಬಿರಿಯಾನಿ ಬರುತ್ತೆ, 2 ಪೀಸ್ ಚಿಕನ್ ಚಾಪ್ಸ್ ಬರುತ್ತೆ. ಇದೆಲ್ಲವೂ ಕೂಡ ನಿಮಗೆ ಕಾಂಬೋದಲ್ಲಿ ಬರುತ್ತೆ. ಕಾಂಬೋ ಬಿಟ್ಟು ಎಕ್ಸ್ಟ್ರಾ ಬೇಕಂದರೆ ನಿಮಗೆ ಗೊಜ್ಜು, ಅದೇ ರೀತಿ ಇದು ಬೋಟಿ ಗೊಜ್ಜು, ಅದೇ ರೀತಿ ಇದು ಚಾಪ್ಸು, ಅದೇ ರೀತಿ ನಾಟಿ ಕೋಳಿ, ಅದೇ ರೀತಿ ಇದು ಕಾಲು ಸೂಪು ಮತ್ತು ಅದ್ರ ಜೊತೆಗೆ ಕಾಲು ಬಿರಿಯಾನಿ ಇದೆಲ್ಲವೂ ಕೂಡ ಬರುತ್ತೆ. ಅದ್ರ ಜೊತೆಗೆ ಸಲಾಡ್ ಕೂಡ ಇರುತ್ತೆ. ಇದನ್ನು ನೋಡಿದ್ರೆ ನಮಗೆ ಬಾಯಲ್ಲಿ ನೀರು ಬಿಡ್ತಾಯಿದೆ. ಇವಾಗ ಒಂದೊಂದಾಗಿ ಟೇಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಪೀಸ್ಗಳು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೀವು ಅನ್ಕೋಬೋದು ಚಿಕ್ಕ ಚಿಕ್ಕ ಪೀಸ್ ಅಂತ ಅಲ್ಲ, ದೊಡ್ಡ ದೊಡ್ಡ ಪೀಸ್ಗಳನ್ನ ಹಾಕಿದ್ದಾರೆ ಇಲ್ಲಿ. ಅದೇ ರೀತಿ ಮುದ್ದೆನೂ ಕೂಡ ಏನಿಲ್ಲ. ಬಿರಿಯಾನಿ ರೈಸ್ ನೋಡ್ಬೋದು ನೀವು, ರೈಸು ಕೂಡ ಹೇಗಿದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇಲ್ಲಿ ನೋಡಿ, ವಾವ್, ಸೂಪರಾಗಿದೆ. ಬನ್ನಿ ಇವಾಗ ಒಂದೊಂದಾಗೆ ಟೇಸ್ಟ್ ನೋಡೋಣ. ಇವಾಗ ನಾವು ಕಾಂಬೋನ ತೊಗೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಕಾಂಬೋ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಬಿರಿಯಾನಿ ಸಿಗ್ತಾಯಿದೆ, ಅದೇ ರೀತಿ ನಮಗೊಂದು ಮುದ್ದೆ ಸಿಗ್ತಾಯಿದೆ, ಚಿಕನ್ ಚಾಪ್ ಸಿಗ್ತಾಯಿದೆ, ಚಿಕನ್ ಕರಿ ಸಿಗ್ತಾಯಿದೆ, ಚಿಕನ್ ಪೀಸ್ಗಳು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸಲಾಡ್ ಸಿಗ್ತಾಯಿದೆ. ಬೇಗ ತಿಂದ್ಬಿಡೋಣ ಅನ್ನಿಸ್ತಾ ಇದೆ. ಮುದ್ದೆ ನೋಡಿ, ಮುದ್ದೆ ಕ್ವಾಂಟಿಟಿನೂ ಕೂಡ ಚೆನ್ನಾಗಿದೆ. ಮುದ್ದೆ ಟೇಸ್ಟು ಕೂಡ ಇರುತ್ತೆ ನೋಡಿ. ಮುದ್ದೆ ತಗೊಂಡು ಇಲ್ಲೇನಾದ್ರು ನೀವು ಬಂದರೆ ಇದು ಕಾಂಬೋ ಟ್ರೈ ಮಾಡಿ. ಕಾಂಬೋ ತೊಗೊಂಡ್ರೆ ನಿಮಗೆ ಎಲ್ಲನೂ ಬರುತ್ತೆ. ಈ ಕಡೆ ಬಿರಿಯಾನಿ ಬರುತ್ತೆ, ಚಿಕನ್ ಚಾಪ್ಸ್ ಬರುತ್ತೆ, ಚಿಕನ್ ಕರಿ ಬರುತ್ತೆ, ಇದೆಲ್ಲ ಸೇರಿಬಿಟ್ಟೆ ಬರುತ್ತೆ. ಹಿಂಗೆ ಡಿಪ್ ಮಾಡಿ, ಆಹಾ, ಗ್ರೇವಿ ಅಂತೂ ಸಖತ್ತಾಗಿದೆ. ಗ್ರೇವಿ ಸೂಪರಾಗಿದೆ. ಸೂಪರು. ಅದ್ರ ಜೊತೆಗೆ ಚಿಕನ್ ಪೀಸ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಪೀಸ್ಗಳು ಹೇಗಿದೆ ಅಂತೇಳಿ. ಸ್ವರ್ಗ. ಈಗ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಅದ್ರ ಜೊತೆಗೆ ಬಿರಿಯಾನಿ ರೈಸ್ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು. ರೈಸ್ ನೋಡಿ, ರೈಟ್ ಕ್ವಾಲಿಟಿ ನೋಡಿ, ಸೂಪರಾಗಿದೆ. ಬಿರಿಯಾನಿ ಪೀಸ್ಗಳು ನೋಡಿ ಬಿರಿಯಾನಿ ಪೀಸ್ ಎಷ್ಟು ದೊಡ್ಡ ಕೊಟ್ಟಿದ್ದಾರೆ ಅಂತ. ಸೂಪರಾಗಿದೆ. ಇವಾಗ ಚಾಪ್ಸ್ ತಿನ್ನುವಂಥ ಸಮಯ. ಚಾಪ್ಸ್ 2 ಪೀಸ್ ಕೊಡ್ತಾರೆ. ಗ್ರೇವಿ ಮಾತ್ರ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ. ಸ್ವಲ್ಪ ತೆಗೆದು
ಡಿಪ್ ಮಾಡಿ ಅದರಲ್ಲಿ ಅದು ಖಾರದ ಸ್ವಾದ ಇದೆಯಲ್ಲ ಹಿಂಗೆ ಗಮ್ ಅಂತ ಹೇಳುತ್ತೆ. ತುಂಬ ಚೆನ್ನಾಗಿದೆ. ನೀವೇನಾದರೂ ಈ ಕಡೆ ಬಂದರೆ ಒಂದ್ಸಲಿ ಟ್ರೈ ಮಾಡಿ. ನಿಮಗೆ ನಾಟಿ ಸ್ಟೈಲ್ ಆಗಿರ್ಬೋದು, ಅದೇ ರೀತಿ ಈಗ ಪರೋಟ ಆಗಿರ್ಬೋದು ಅಥವಾ ರೋಟಿ ಆಗಿರ್ಬೋದು, ಇಲ್ಲಾಂದ್ರೆ ನಿಮಗೆ ಗ್ರಿಲ್ ಚಿಕನ್ ಆಗಿರ್ಬೋದು, ಎಲ್ಲ ಐಟಮು ಸಿಗುತ್ತೆ. ಇಲ್ಲಿ ಬಂದರೆ ಫುಲ್ ಕಾಂಬೋ ಎಲ್ಲ ತಂದ್ಕೊಂಡು ಹೋಗ್ಬೋದು. ನಿಮಗೇನು ಬಿರಿಯಾನಿ ಕಾಂಬೋ ಬೇಕಾ ಅದನ್ನಷ್ಟೇ ತೊಗೋಬೋದು. ನಾನು ಸಪ್ರೇಟಾಗಿ ತೊಗೋಬೋದು. ಫ್ಯಾಮ್ಲಿಗೆ ಕುತ್ಕೊಳ್ಳೋಕ್ಕೆ ಬೇಜಾನ್ ಜಾಗ ಇದೆ. ಈ ರೋಡಲ್ಲಿ ಏನಾದ್ರು ಹೋಗ್ತಾ ನಿಮ್ಮ ಕಾರ್ ಪಾರ್ಕಿಂಗ್ ಇದೆ. ಅದ್ರ ಜೊತೆಗೆ ಒಳಗಡೆ ಬಂದರೆ ಅಂದ್ಕೊಳ್ಳಿ ಆಂಬಿಯನ್ಸ್ ಕೂಡ ಸಾಕತ್ತಾಗಿದೆ. ಫ್ಯಾಮ್ಲಿ ಜೊತೆಗೆ ಏನಾದ್ರು ಬಂದರೆ ನೀವು ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಹೋಗ್ಬೋದು. ಮೊದಲೇ ಬೆಂಗಳೂರಲ್ಲಿ ನಾಟಿ ಸ್ಟೈಲ್ ಅಂತ ತುಂಬ ಕೇಳ್ತಾ ಇರ್ತಾರೆ. ಬೇರೆ ಬೇರೆ ಯಾವುದಾದ್ರು ಸ್ಟೈಲ್ ಬಂದಿದೆ, ಬಟ್ ನಮ್ಮ ಹಳೆಯ ಪಾರಂಪರಿಕ ನಾಟಿ ಸ್ಟೈಲ್ ಆಹಾ. ಮುದ್ದೆ ತಿಂತಾಯಿದ್ರೆ ಚಿಕನ್ ಚಾಪ್ಸ್ ಜೊತೆಗೆ ಇನ್ನೂ ಬೇಕು ಅನಿಸುತ್ತೆ. ನೋಡಿ, ಇದು ಮಸಾಲೆ ಇದೆಯಲ್ಲ, ಅವ್ರು ಕೇಳಿದಾಗ ಹೇಳಿದ್ರು ಮಸಾಲೆ ಎಲ್ಲ ಇವರೇ ಪ್ರಿಪೇರ್ ಮಾಡೋದಂತೆ. ಮಸಾಲೆ ನೋಡಿ ಹೇಗಿದೆ ಅಂತ. ಮಸಾಲೆ ಅಷ್ಟೇ ತಿನ್ಬೇಕು ಅನ್ನಿಸ್ತಾ ಇದೆ. ಅನ್ನೋ ಚೆನ್ನಾಗಿದೆ. ನೀವು ಬನ್ನಿ, ಈ ಕಡೆಗೆ ಬಂದಾಗ ಒಂದ್ಸಲಿ ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಯಾಕಂದರೆ ಇದು ಇವಾಗ ಓಪನಿಂಗ್ ಆಗಿ 1 ತಿಂಗಳಾಯ್ತು ಅಷ್ಟೇ. ಇದೇನಾದರೂ 2-3 ವರ್ಷದಿಂದ ಹೋದರೆ ಫುಲ್ ಕ್ರೌಡ್ ತಿಂತಕ್ಕಂಥದ್ದು. ಅದರಲ್ಲಿ ಫ್ಯಾಮ್ಲಿ ಸಮೇತವಾಗಿ ಕಾರೆಲ್ಲ ನಿಲ್ಲಿಸ್ಬಿಟ್ಟು ಬರ್ತಾಯಿದ್ದಾರೆ. ಫ್ಯಾಮ್ಲಿ ಸಮೇತವಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ. ಬಂದ್ಬಿಟ್ಟು ಒಂದ್ಸಲಿ ಟೇಸ್ಟ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ. ನಮಸ್ತೆ, ನಮ್ಮದು BLR ನಾಟಿ ಸ್ಟೈಲ್ ಅಂತ. BLR ಪಾರಂಪರಿಕ ನಾಟಿ ಸ್ಟೈಲ್ ಅಂತ. ಇದು BL ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗೋ ರಿಂಗ್ ರೋಡಲ್ಲಿ ಒಂದು ಸ್ಕೈ ವಾಕ್ ಬರುತ್ತೆ, ದೇವಿನಗರ. ಆ ದೇವಿನಗರ ಹತ್ರ ಲೊಕೇಟ್ ಆಗಿದೆ. ನಮ್ಮಲ್ಲಿ ಎಲ್ಲ ನಾಟಿ ಸ್ಟೈಲೇ ಮಾಡೋದು. ಅದರಲ್ಲಿ ಮಟನ್ ಐಟಮ್ ಮಾಡ್ತೀವಿ, ಚಿಕನ್ ಐಟಮ್ ಮಾಡ್ತೀವಿ, ಮತ್ತು ತಂದೂರಿ ಐಟಮ್ ಇದೆ, ಚೈನೀಸ್ ಇದೆ, ಎಲ್ಲ ಥರ ಐಟಮು ಮಾಡ್ತೀವಿ. ಮುದ್ದೆ ಊಟ ಇದೆ. ಮುದ್ದೆ ಊಟದಲ್ಲಿ ಮಟನ್ ಮುದ್ದೆ ಊಟನೂ ಇದೆ, ಚಿಕನ್ ಮುದ್ದೆ ಊಟನೂ ಇದೆ. ಮಟನ್ನಲ್ಲಿ ಬಂದು ಮುದ್ದೆ ಕೊಡ್ತೀವಿ, ಬಿರಿಯಾನಿ ಕೊಡ್ತೀವಿ, ಮತ್ತು ಮಟನ್ ಪೀಸ್ ಕೊಡ್ತೀವಿ. ಚಿಕನ್ನಲ್ಲಿ 2 ಥರ ಚಿಕನ್ ಕೊಡ್ತೀವಿ, ಮುದ್ದೆ ಕೊಡ್ತೀವಿ, ಮತ್ತು ಬಿರಿಯಾನಿ ಈ ಥರ ಎಲ್ಲ ಕಾಂಬೋ ಎಲ್ಲ ಕೊಡ್ತೀವಿ. ಸರ್, ನಮ್ಮದು ಡೈಲಿ ಬೆಳಿಗ್ಗೆ 7:30 ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ತಟ್ಟೆ ಇಡ್ಲಿ, ದೋಸೆ, ಕಾಲು ಸೂಪ್ ಇರುತ್ತೆ. ಮತ್ತು 11 ಗಂಟೆಗೆ ಬಿರಿಯಾನಿ, 10:10:30ಗೆ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ. ಮತ್ತು ಎಲ್ಲ ಐಟಮು 10:30ರಿಂದ ಶುರು ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ದಿವಸನೂ ಇರುತ್ತೆ. ಸೋಮವಾರ ಗುರುವಾರ ಬಿಟ್ಟು ಎಲ್ಲ ದಿವಸನೂ ಇರುತ್ತೆ. ಭಾನುವಾರ ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲ ಸರ್, ನಮ್ಮದು ರಜೆ ಇಲ್ಲ. ರೆಸ್ಟೋರೆಂಟ್ ಕಾಂಟ್ಯಾಕ್ಟ್ ನಂಬರಾ? ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಬಂದು 9742264389. ನೈಟು 12 ಗಂಟೆವರೆಗೂ ಇರ್ತೀವಿ. 12 ಗಂಟೆವರೆಗೂ ಇರ್ತೀವಿ. ಪಾರ್ಕಿಂಗ್ ಎಲ್ಲ ತುಂಬ ನೀಟಾಗಿ ವ್ಯವಸ್ಥೆ ಇದೆ. ಏನೇನು ತೊಗೊಂಡಿದ್ದೀರಿ? ಕಬಾಬು, ಮುದ್ದೆ, ನಾಟಿ ಕೋಳಿ ಸಾಂಬಾರು, ಬಿರಿಯಾನಿ. ಸರ್ ಫಸ್ಟ್ ಟೈಮ್ ಬಂದಿದ್ದ? ಆ್ಯಕ್ಚುಲಿ ನಾವು ಫಸ್ಟ್ ವಿಸಿಟ್ ಮಾಡಿದ್ದು. ಅವರೇ ತೋರಿಸಿದ್ದಾರೆ. ಅವರು ಆಲ್ರೆಡಿ ಬಂದಿದ್ರು. ಅಂದರೆ ಅಲ್ಲ, ನಿಮ್ಗೆ ರೆಕಮೆಂಡ್ ಮಾಡಿದ್ದಾರೆ ಅಂದರೆ ಚೆನ್ನಾಗಿದೆ ಅಂತಾನೆ ಹೋಟ್ಲು. ರೆಕಮೆಂಡ್ ಮಾಡ್ಬೋದಾ ಸರ್ ಫ್ಯಾಮ್ಲಿಗೆಲ್ಲ, ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲ? ಶೋರ್. ನಿಮಗೆ ಏನು ಇಷ್ಟ ಆಯ್ತು ಅಲ್ಲಿ? ಕಬಾಬ್ ಚೆನ್ನಾಗಿದೆ. ಕಬಾಬು, ಮುದ್ದೆ ಊಟನೂ ಚೆನ್ನಾಗಿದೆ. ಮುದ್ದೆ ಊಟ ಚೆನ್ನಾಗಿದೆ. ಸರ್ವಿಸ್ ಎಲ್ಲ ಹೇಗಿದೆ? ಸರ್ವಿಸ್ ಚೆನ್ನಾಗಿದೆಯಾ? ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ಶಿವರಾಜ್. ಶಿವ.